ಜನತಾದಳ ಪಕ್ಷದ ಸದಸ್ಯತ್ವ ಮತ್ತು ಮಿಸ್ಡ್ ಕಾಲ್ ಮೆಸೇಜ್ ಹಾಗೂ ಪ್ರಾಥಮಿಕ ನೋಂದಣಿ ಅಭಿಯಾನಕ್ಕೆ ಚಾಲನೆ ಮಾಜಿ ಶಾಸಕ ಕೆಎಂ ತಿಮ್ಮರಾಯಪ್ಪ. ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ದಿನಾಂಕ 6/7/2025 ಭಾನುವಾರದಂದು ಜೆಡಿಎಸ್ ಪಕ್ಷದ ವತಿಯಿಂದ ಬಿಕೆಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ವಡ್ಡರೇವು ಗ್ರಾಮದಲ್ಲಿ ಇರುವ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪಕ್ಷದ ಎಲ್ಲ ಮುಖಂಡರುಗಳು ಹಾಗೂ ಕಾರ್ಯಕರ್ತರು, ಗ್ರಾಮದ ಜನತಾದಳ ಪಕ್ಷದ ಗ್ರಾಮಸ್ಥರು ಅನೇಕರು ಭಾಗವಹಿಸಿ ದೇವಸ್ಥಾನಕ್ಕೆ ಪೂಜೆ ಕಾರ್ಯಕ್ರಮವನ್ನು ನಡೆಸಿ ಈ ಮೊದಲು ದಿನವೂ ಪ್ರಾರಂಭ ಮಾಡಿದ ಪಾವಗಡ ತಾಲೂಕಿನ ಜೆಡಿಎಸ್ ಪಕ್ಷದ ವತಿಯಿಂದ ಪಕ್ಷದ ಸದಸ್ಯತ್ವವನ್ನು ಮತ್ತು ಮಿಸ್ಡ್ ಕಾಲ್ ಹಾಗೂ ಪ್ರಾಥಮಿಕ ನೋಂದಣಿ ಅಭಿಯಾನ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಶಾಸಕ ಕೆಎಂ ತಿಮ್ಮರಾಯಪ್ಪ, ಈ ದಿನ ಮೊದಲನೆಯ ದಿನವೂ ಬಿಕೆಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ವಡ್ಡರೇವು ಗ್ರಾಮದಲ್ಲಿ ಸದಸ್ಯತ್ವ ಮತ್ತು ಮಿಸ್ಡ್ ಕಾಲ್ ಹಾಗೂ ಪ್ರಾಥಮಿಕ ನೋಂದಣಿ ಅಭಿಯಾನ ಕಾರ್ಯಕ್ರಮವನ್ನು ಹಾಗೂ ಪ್ರತಿ ಗ್ರಾಮದಲ್ಲಿ ಬೂತ್ ಮಟ್ಟದಲ್ಲಿ ಸುಮಾರು 30 ಜನ ಸಕ್ರಿಯ ಕಾರ್ಯಕರ್ತರನ್ನು ನೋಂದಾಯಿಸಿಕೊಂಡು ತಾಲೂಕಿನಲ್ಲಿ ಬರುವ ಪ್ರತಿ ಗ್ರಾಮದಲ್ಲಿ ಸದಸ್ಯತ್ವ ಮತ್ತು ಮಿಸ್ಡ್ ಕಾಲ್ ಹಾಗೂ ಪ್ರಾಥಮಿಕ ನೋಂದಣಿ ಅಭಿಯಾನ ಕಾರ್ಯಕ್ರಮ 2 ತಿಂಗಳ ಕಾಲ ಈ ಕಾರ್ಯಕ್ರಮ ಇರುತ್ತದೆ. ಸಕ್ರಿಯ ಕಾರ್ಯಕರ್ತರನ್ನು ನೋಂದಣಿ ಮಾಡಿಕೊಂಡು ಪಾವಗಡ ತಾಲೂಕಿನಲ್ಲಿ ಪಕ್ಷವನ್ನು ಬಲಪಡಿಸುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ. ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಆರ್.ಸಿ. ಅಂಜನಪ್ಪ ಮಾತನಾಡಿದರು. ತಾಲೂಕು ಜೆಡಿಎಸ್ ಪಕ್ಷದ ಅಧ್ಯಕ್ಷ ಈರಣ್ಣ ಹಾಗೂ ಕಾರ್ಯಕ್ರಮದಲ್ಲಿ ರಾಜ್ಯ ಹಿಂದುಳಿದ ವರ್ಗದ ಸಮಿತಿ ಅಧ್ಯಕ್ಷ ಬಲರಾಮ್ ರೆಡ್ಡಿ ಮಾತನಾಡಿದರು. ಈ ವೇಳೆಯಲ್ಲಿ ಹಿರಿಯ ಮುಖಂಡರು ಜೆಡಿಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷರು ತಿಮ್ಮಾರೆಡ್ಡಿ, ಮಾಜಿ ಜಿಲ್ಲಾ ಪಂಚಾಯಿತಿ ಚನ್ನಮಲ್ಲಯ್ಯ, ಹಿರಿಯ ಮುಖಂಡ ಕೆಂಚಗನಹಳ್ಳಿ ಗೋವಿಂದಪ್ಪ, ಜೆಡಿಎಸ್ ಪಕ್ಷದ ತಾಲೂಕು ಯುವ ಘಟಕದ ಅಧ್ಯಕ್ಷ ಭರತ್ ಕುಮಾರ್, ಪಕ್ಷನಗರ ಯುವ ಘಟಕದ ಅಧ್ಯಕ್ಷ ಆ ಬಂಡೇಗೋಪಾಲ, ವಕ್ತರ ಅಕ್ಕಲಪ್ಪ ನಾಯ್ಡು, ನಾಗಲಮಡ್ಡಿಕೆ ಹೋಬಳಿಯ ಜೆಡಿಎಸ್ ಪಕ್ಷದ ಅಧ್ಯಕ್ಷ ರಾಜಗೋಪಾಲ್, ಗ್ರಾಮದ ಗೋವಿಂದ ರೆಡ್ಡಿ, ರಾಮಕೃಷ್ಣ ರೆಡ್ಡಿ, ಹನುಮಂತ ರೆಡ್ಡಿ, ಗೋಪಾಲ್ ರೆಡ್ಡಿ, ಮೂಲಗಿರಿಯಪ್ಪ, ಗೋಪಾಲಪ್ಪ ಅಂಗಡಿ, ರಾಮಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪಾವಗಡ ತಾಲೂಕು ಶಾಖೆ ವತಿಯಿಂದ ಈ ದಿನದಿಂದ ಸದಸ್ಯತ್ವ ಅಭಿಯಾನವನ್ನು ಮತ್ತು ಮಿಸ್ಡ್ ಕಾಲ್ ಒಂದು ನೋಂದಣಿಯನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಈ ದಿನ ಬಿಕೆಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ವಡ್ಡರೇವು ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಈ ಗ್ರಾಮದ ಸಮಸ್ತ ಎಲ್ಲ ಪಕ್ಷದ ಮುಖಂಡರುಗಳು ಮತ್ತು ಕಾರ್ಯಕರ್ತರನ್ನು ಭೇಟಿ ಮಾಡಿ ಸಕ್ರಿಯ ಕಾರ್ಯಕರ್ತರನ್ನು ನೋಂದಣಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಇವತ್ತು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಇವತ್ತು ಇವರೆಲ್ಲರ ಸಹಕಾರ ನಮಗೆ ಸಿಕ್ಕಿದೆ. ಮುಂದೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ನಮ್ಮ ಕಾರ್ಯಕರ್ತರಲ್ಲಿ ನಾನು ಕೋರುತ್ತೇನೆ. ಪಾವಗಡ ತಾಲೂಕಿನ ಜೆಡಿಎಸ್ ಪಕ್ಷದ ನೋಂದಣಿಯನ್ನು ಇವತ್ತು ನಾವು ಮಾಡಿಕೊಂಡಕ್ಕೆ ಬಂದಿದ್ದೀವಿ. ಇವತ್ತಿನಿಂದ ಪ್ರಾರಂಭ ಆಗಿ ಮತ್ತು ಆಗಸ್ಟು ಸೆಪ್ಟೆಂಬರ್ 6ವರೆಗೂ ಕೂಡ ಇದು ನಮ್ಮ ತಾಲೂಕಲ್ಲಿ ಮುಂದುವರಿಯುತ್ತೆ. ಪ್ರತಿ 35 ಗ್ರಾಮ ಪಂಚಾಯತಿಗಳಿದ್ದಾವೆ. ಅದರಲ್ಲಿ ಪ್ರತಿ ವಾರ್ಡು, ಪ್ರತಿ ಪಂಚಾಯಿತಿಗಳು ಎಲ್ಲ ಮಟ್ಟದಲ್ಲೂ ಕೂಡ ಇವತ್ತು ನಾವು ಅದನ್ನು ಬಹಳ ವಿಸ್ತಾರವಾಗಿ ನಮ್ಮ ಪಕ್ಷವನ್ನು ಬೇರು ಮಟ್ಟದಲ್ಲಿ ಕಟ್ಟಬೇಕು ಅಂತ ಹೇಳಿಬಿಟ್ಟು ಏನು ನಮಗೆ ಹೈಕಮಾಂಡಿಂದ ಆದೇಶ ಬಂದಿದೆ, ಅದರಂತೆ ಇವತ್ತು ನಮ್ಮ ಪಾವಗಡ ತಾಲೂಕಲ್ಲಿ ಇವತ್ತು ನಾವು ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಮತ್ತು ನಾವು ಎದುರಿಸ್ತಕ್ಕಂಥ ಒಂದು ಶಕ್ತಿಯನ್ನು ಪಡ್ಕೊಳ್ಬೇಕು. ಮತ್ತು ನಮಗೇನು ಈ ಚುನಾವಣೆ ನಡೆಸ್ತಕ್ಕಂಥದ್ದು ಅಥವಾ ಚುನಾವಣೆಗೆ ನಡೆಸ್ತಕ್ಕಂಥದ್ದು ನಮಗೇನು ಹೊಸದಲ್ಲ. ನಮ್ಮ ಪಕ್ಷ ಈಗಾಗಲೇ ಸುಮಾರು ಸಾರಿ MLA ಅವ್ರನ್ನೂ ಮಾಡ್ಕೊಂಡಿದ್ದೀವಿ, ಕೆಲವು ಸಾರಿ ಸೋತಿದ್ದೀವಿ ಅಂತ ಹೇಳಿಬಿಟ್ಟು ನಾವೇನು ಇವತ್ತು ತಾಲೂಕಿನಲ್ಲಿ ಇರತಕ್ಕಂಥ ಜನತೆಯ ಪರವಾಗಿದ್ದೇವೆ. ಮತ್ತು ತಾಲೂಕಿನಲ್ಲಿ ನಡೀತಕ್ಕಂಥ ಅವ್ಯವಹಾರಗಳ ಮತ್ತು ಸಕ್ರಿಯ ಕಾರ್ಯಕರ್ತ ಬಂಧುಗಳು ಅವ್ರನ್ನೆಲ್ಲ ಕೂಡ ನಾವು ಒಗ್ಗೂಡಿಸ್ಕೊಂಡು ಈ ತಾಲೂಕಿನ ಅಭಿವೃದ್ಧಿಗೆ ಮುಂದೆ ಬರತಕ್ಕಂಥ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಸ್ಥಳೀಯ ಸಂಸ್ಥೆಗಳು, ಗ್ರಾಮ ಪಂಚಾಯಿತಿ ಚುನಾವಣೆಗಳು ಈಗೇನು ಡಿಸೆಂಬರ್ ಕಳೆದ ತಕ್ಷಣ ಬರ್ಬೋದು, ಅವು ಕೂಡ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ನಾವು ಇವತ್ತು ಪಕ್ಷವನ್ನು ಬಲಪಡಿಸಬೇಕು ಅಂತೇಳಿ ಸದಸ್ಯತ್ವ ನೋಂದಣಿ ಮತ್ತು ಮಿಸ್ಡ್ ಕಾಲ್ ಅಭಿಯಾನಕ್ಕೆ ಇವತ್ತು ವಡ್ಡರೇವು ಗ್ರಾಮದಿಂದ ಇವತ್ತು ಚಾಲನೆ ಮಾಡಿದ್ದೀವಿ. ಆ ಚಾಲನೆ ಮಾಡೋದಕ್ಕಿಂತ ಮುಂಚೆ ಆಂಜನೇಯ ಸ್ವಾಮಿ ಅವರ ಒಂದು ಪೂಜೆಯನ್ನು ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ಮಾಜಿ ಶಾಸಕರು ಮತ್ತು ನಮ್ಮ ಪಕ್ಷದ ಎಲ್ಲ ಘಟಕಗಳ ಪದಾಧಿಕಾರಿಗಳು, ಹಿರಿಯರಾಗಿರ್ತಕ್ಕಂಥ ತಿಮ್ಮಾರೆಡ್ಡಿ ಅವರು, ಚನ್ನಮಲ್ಲಯ್ಯ ಅವರು, ಸೊಗಡು ವೆಂಕಟೇಶ್ ಅವರು, ಬಲರಾಮ್ ರೆಡ್ಡಿ ಅವರು, ಈ ಭಾಗದ ಎಲ್ಲ ರವೀಂದ್ರ ರೆಡ್ಡಿ. ಈ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಇವತ್ತು ಸದಸ್ಯತ್ವ ನೋಂದಣಿ ಹಾಗೂ ಮಿಸ್ಡ್ ಕಾಲ್ ಅಭಿಯಾನ
ಇವತ್ತು ತಾಲೂಕು ಹಮ್ಮಿಕೊಳ್ಳಲು ವಡ್ರೇವ್ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಪ್ರಾರಂಭ ಮಾಡಿದ್ದೀವಿ. ಇವತ್ತು ಸತತವಾಗಿ ಇದು 2 ತಿಂಗಳ ಕಾಲ ಸದಸ್ಯತ್ವ ನೋಂದಣಿ ಎಲ್ಲ ಪಂಚಾಯತಿಗಳಿಗೂ ಎಲ್ಲ 246 ಬೂತ್. ಕಳೆದ ತಿಂಗಳು 17ನೇ ತಾರೀಕು ನಮ್ಮ ರಾಜ್ಯ ನಾಯಕರಾದ ಯುವ ಮುಖಂಡರಾದ ನಿಖಿಲ್ ಕುಮಾರಸ್ವಾಮಿ ಅವರು ಪಾವಗಡಕ್ಕೆ ಬಂದಾಗ ನಮ್ಮ ಮಾಜಿ ಶಾಸಕರಾದ ತಿಮ್ಮರಾಯಪ್ಪಣ್ಣ ನೇತೃತ್ವದಲ್ಲಿ ಒಳ್ಳೆ ಸಭೆ ನಡೀತು. ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರೆಲ್ಲ ಭಾಗವಹಿಸಿದ್ರು, ಮುಖಂಡರು ಭಾಗವಹಿಸಿದ್ರು. ಅವತ್ತು ಏನು ಆನ್ಲೈನ್ ಮುಖಾಂತರ ಮೆಂಬರ್ಶಿಪ್ ಡ್ರೈವ್ ಪ್ರಾರಂಭ ಆಯಿತು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಪಾವಗಡ ತಾಲೂಕಿನಲ್ಲಿ ದೇವಮೂಲೆ ಏಕಾದಶಿ ಹಬ್ಬ. ಇವತ್ತು ದೇವಮೂಲೆ ನಮ್ಮ ಪಾವಗಡ ತಾಲೂಕಿಗೆ ವಡ್ರೇವ್ ಗ್ರಾಮ ಶ್ರೀ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಇವತ್ತು ಈ ಉದ್ಘಾಟನೆ ಎಲ್ಲ ತಾಲೂಕಿನ ಬಂಧುಗಳು ಹಾಗೂ ನಮ್ಮ ಪಕ್ಷದ ಮುಖಂಡರುಗಳಿಗೆ ಸ್ವಾಗತವನ್ನು ಕೋರ್ತಾ, ಈಗೇನು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ದೇವೇಗೌಡರು ಮತ್ತು ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಮಾಜಿ ಶಾಸಕರಾದಂಥ ತಿಮ್ಮರಾಯಪ್ಪಣ್ಣ ಅವರ ನೇತೃತ್ವದಲ್ಲಿ ಇವತ್ತೇನು ಮಿಸ್ಕಾಲ್ ಅಭಿನಯನ್ನು ಚಾಲನೆ ಕೊಟ್ಟಿದ್ದಾರೆ. ಕುಗ್ರಾಮ ಆದಂಥ ಈ ದೇವಮೂಲೆಯಾದ ವಡ್ರೇವ್ ಗ್ರಾಮದಿಂದ ಇವತ್ತು ಚಾಲನೆ ಕೊಟ್ಟಿದ್ದಾರೆ. ಇಲ್ಲಿ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ ಅವರ ಸನ್ನಿಧಿಯಲ್ಲಿ ಅವರ ಆಶೀರ್ವಾದ ಪಡೆದು ದೇವರ ಒಂದು ಮಾಡ್ಕೋಬೇಕು. ಅದೇ ರೀತಿಯಾಗಿ ಮುಂದಿನ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ನಮ್ಮ ಶಾಸಕರಾದಂಥ ತಿಮ್ಮರಾಯಪ್ಪ ಅವರನ್ನು ಕೈ ಬಲಪಡಿಸಿ ಮತ್ತೆ ಜಾತ್ಯತೀತ ಜನತಾದಳದ ರಾಜ್ಯ ಯುವ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರ ಮಾರ್ಗದರ್ಶನದಂತೆ ಪಾವಗಡ ತಾಲೂಕಿನಲ್ಲಿ ಜನತಾದಳದ ಸದಸ್ಯತ್ವ ನೋಂದಣಿ ಅಭಿಯಾನವನ್ನು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರ ನಿರ್ದೇಶನದಂತೆ ನಮ್ಮ ಬಿಕೆಹಳ್ಳಿ ಪಂಚಾಯತಿ ವಡ್ರೇವ್ ವ್ಯಾಪ್ತಿಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಪೂಜೆ ಮಾಡಿ ನಮ್ಮ ತಾಲೂಕಿನ ಯಾವುದೇ ರಾಜಕೀಯ ಚಟುವಟಿಕೆಗಳನ್ನು ಪ್ರಾರಂಭ ಮಾಡೋದು ನಮ್ಮ ಪಕ್ಷಕ್ಕೆ, ನಮ್ಮ ಹಿರಿಯರಿಗೆ ಇದು ಆನ್ವತೆಯಾಗಿ ಬಂದಿದೆ. ಆದ್ದರಿಂದ ಇಲ್ಲಿ ಬಂದು ಮೊದಲನೇ ದಿನ ಪೂಜೆ ಮಾಡಿ ನಮ್ಮ ಬಿಕೆಹಳ್ಳಿ ಪಂಚಾಯತಿಯಲ್ಲೇ ಸಕ್ರಮ ಸದಸ್ಯರನ್ನು ನೋಂದಾಯಿಸಿ. ಬ್ಯೂರೋ ರಿಪೋರ್ಟ್ ಶಿವಾನಂದ ಭಾರತ ವೈಭವ ನ್ಯೂಸ್ ತುಮಕೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.